ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು 87th ಮಿನಿ ವ್ಲಾಗ್. ಇವತ್ತು ಟ್ಯೂಸ್ಡೇ ಮಾರ್ನಿಂಗಿಂದನೇ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಒಂದು 5:30 ಆಗಿದೆ. ಸೊ ನಾನು ಡೈಲಿ ಡೇ ಸ್ಟಾರ್ಟ್ ಆಗೋದೇ 5:30ಇಂದನೇ. ಸೊ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಮತ್ತು ಟಿಫನ್ ಬಾಕ್ಸ್ ಎರಡು ಪ್ರಿಪೇರ್ ಮಾಡಬೇಕಾಗಿದ್ದರಿಂದ 5:30ಗೆ ಎದ್ದೇಳ್ತೀನಿ. ಡೈಲಿ ಎದ್ದು ಒಂದು 5 ಮಿನಿಟ್ಸ್ ರಿಲ್ಯಾಕ್ಸ್ ಆಗ್ತೀನಿ. ಕಿಚನ್ ವಿಂಡೋಸ್ ಎಲ್ಲ ಓಪನ್ ಮಾಡಿ ಅದಾದಮೇಲೆ ರೈಸ್ ಇಟ್ಟಿದ್ದೀನಿ ಮತ್ತು ಇವಾಗ ಇಲ್ಲಿ ಚಪಾತಿನ ತೀರ್ತಾ ಇದ್ದೀನಿ. ಹಸ್ಬೆಂಡ್ ಬಾಕ್ಸ್ಗೆ ಬಂದು ಆಲೂ ಕುರ್ಮಾ ಮತ್ತು ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಫಸ್ಟೇ ಅವ್ರು ಕೇಳ್ಕೊತೀನಿ ಏನು ಬೇಕು ಅಂತ. ಅವ್ರು ಕೆಲವೊಂದು ಟೈಮ್ ಹೇಳ್ತಾರೆ ಇದೇ ಮಾಡು ಅಂತ, ಕೆಲವೊಂದು ಟೈಮ್ ಹೇಳಲ್ಲ. ನಾನು ಓಕೆ ಇವತ್ತು ನಾನೇ ಚಪಾತಿ ಮಾಡಿಕೊಂಡು ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಹಸ್ಬೆಂಡ್ ಬಾಕ್ಸ್ಗೆ ಲಂಚ್ ಮತ್ತು ಡಿನ್ನರ್ ಎರಡು ಪ್ರಿಪೇರ್ ಆಯಿತು. ಬೇಗ ಬೇಗ ಮಾಡಿಬಿಡ್ತೀನಿ ಬಿಕಾಸ್ ಹಸ್ಬೆಂಡ್ 6:30 ಅಥವಾ 6:40ಗೆಲ್ಲ ಮನೆ ಬಿಟ್ಬಿಡ್ತಾರೆ. ಸೊ ನಾನು ಎದ್ದು ವಿತಿನ್ 1 ಅವರಲ್ಲಿ ಅಂದರೆ 40 ಮಿನಿಟ್ಸಲ್ಲಿ ನನ್ನ ಮಗ ಎದ್ದುಬಿಡ್ತಾನೆ. ಸೊ ಅಷ್ಟರಲ್ಲಿ ನನ್ನ ಕೆಲಸ ಅಂದರೆ ಬಾಕ್ಸ್ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಬಿಡ್ಬೇಕು. ಅವನು ಎದ್ದ ಮೇಲೆ ಅವ್ರ ಡ್ಯಾಡ್ ಹತ್ರನೂ ಹೋಗಲ್ಲ, ಅಂದರೆ ಅವ್ರ ಅಪ್ಪ ಹತ್ರನೂ ಹೋಗಲ್ಲ, ನನ್ನ ಹತ್ರನೇ ಇರಬೇಕು. ಎಸ್ಪೆಷಲಿ ಎತ್ಕೊಂಡೇ ಇರಬೇಕು, ಕೆಳಗಡೆ ಸಹ ಬಿಟ್ಟರು ಇರೋದಿಲ್ಲ, ಅಳ್ತಾ ಇರ್ತಾನೆ. ಸೊ ಸ್ನ್ಯಾಕ್ಸ್ಗೆ ಬಂದು ಮಿಕ್ಸ್ಚರ್ ಮತ್ತು ಚಿಕ್ಕಿನ ಹಾಕಿದ್ದೀನಿ. ಸೊ ಅಷ್ಟರಲ್ಲಿ ನನ್ನ ಮಗ ಎದ್ಬಿಟ್ಟೆ. ಇನ್ನೇನು ಪುಳಿಯೋಗರೆ ಆಗಬೇಕಾದ್ರೇ ಎದ್ಬಿಟ್ಟ. ನಾನು ಚಿಕ್ಕಿ ಅಂದಿದ್ದಕ್ಕೆ ಅವನು ನನ್ನ ತಂಗಿನ ಚಿಕ್ಕಿ ಅಂತ ಅಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಸೊ ಅದಾದಮೇಲೆ ಅವನು ಎದ್ಬಿಟ್ಟು ನಾನು ವೀಡಿಯೋ ಮಾಡ್ತಾರೋದು ನೋಡ್ಬಿಟ್ಟು ನಾನು ಮಾಡ್ತೀನಿ ಅಂತ ಇದ್ದ. ಸೊ ಅದಾದಮೇಲೆ 2 ಅವರ್ಸ್ ಟ್ರೈ ಮಾಡಿ ಮಲಗಿಸಿದ್ದೀನಿ. ಅವನು ಎದ್ದೇಳೋಕ್ಕೂ ರೆಡಿ ಇರಲಿಲ್ಲ, ಮಲಗೋಕ್ಕೂ ರೆಡಿ ಇರಲಿಲ್ಲ. ಎದ್ದು ಹೋಗೋಣ ಅಂದರೆ ಇಲ್ಲ ಮಲ್ಕೊತೀನಿ ಅಂತ ಇದ್ದ. ತಿರ್ಗಾ ಅಳ್ತಾನೆ ಇದ್ದ. ಸೊ ಹೆಂಗಾದ್ರೂ ಮಾಡಲಿ, ಅವನು ಎದ್ಮೇಲೆ ಫುಲ್ ಕ್ರ್ಯಾಂಕಿ ಆಗೋಗ್ಬಿಡ್ತಾನೆ ಅಂತೇಳ್ಬಿಟ್ಟು 2 ಅವರ್ಸ್ ಟ್ರೈ ಮಾಡಿ ಮಲಗಿಸಿದಾಯಿತು. ಸೊ ಇವಾಗ ಆಲ್ಮೋಸ್ಟ್ 10:30 ಆಗಿದೆ. ಸೊ ಅವನು ಇನ್ನೂ ಎದ್ದಿಲ್ಲ. ಸೊ ಅದಕ್ಕೆ ನಾನೇ ಬಲವಂತಾಗಿ ಎಬ್ಬರಿಸೋಣ ಅಂತ ಬಂದೆ. ಬಿಕಾಸ್ ಟಿಫನ್ ಮಾಡಿಸ್ಬೇಕಲ್ಲ ಮಗುಗೆ. ನೈಟ್ ಊಟ ಮಾಡಿ ಒಂದು ಸ್ವಲ್ಪ ಹಾಲು ಕುಡಿದಿರ್ತಾನೆ. ಸೊ ಅದಕ್ಕೆ ಬಂದೆ. ಸೊ ನಾನು ಬೆಡ್ಶೀಟ್ ತೆಗೆಯೋಷ್ಟೊತ್ತಲ್ಲಿ ಅವನೇ ಎದ್ಬಿಟ್ಟ. ಮಮ್ಮಿ ಬಾ ಅಂತ ಕರೀತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಎಬ್ಬರಿಸ್ಕೊಂಡು ಬಂದೆ. ಇವಾಗ ಬೇಗ ಕ್ವಿಕ್ಕಾಗಿ ಅವ್ನಿಗೆ ಟಿಫನ್ ಮಾಡಿಸಿ ರೆಡಿ ಆಗಬೇಕು. ಬಿಕಾಸ್ ಹಸ್ಬೆಂಡು ಆಫೀಸಿಂದ ಬರ್ತಾರೆ. ಸೊ ಅವರಿಗೆ ಸ್ವಲ್ಪ ಹಾಸ್ಪಿಟಲಲ್ಲಿ ತೋರಿಸ್ಬೇಕಾಗಿತ್ತು. ಸೊ ತೋರಿಸ್ಕೊಂಡು ಹಾಗೆ ಬರ್ತಾ ನಾನ್ ವೆಜ್ ಚಿಕನ್ ತೊಗೊಂಬಂದ್ವಿ. ನೀವು ಪಾಪು ಮಾಡ್ಕೊಂಡು ತಿನ್ಕೊಳ್ಳಿ, ಬಂದು ನಾನು ನೈಟ್ ತಿನ್ಕೊತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಈಗಂತ ಅವನು ಕೆಳಕ್ಕೆ ಇಳಿಯೋದಿಲ್ಲ. ಸೊ ಅವ್ನು ಎತ್ಕೊಂಡು ಕ್ವಿಕ್ಕಾಗಿ ಚಿಕನ್ ಫ್ರೈ ಥರ ಗ್ರೇವಿ ಥರ ಏನೋ ಅವ್ನು ಮಾಡಿ ಮತ್ತು ಚಪಾತಿ ಮಾಡಿ ಅವನಿಗೆ ಊಟ ಮಾಡಿಸ್ಬೇಕು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್.